ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಮಲ್ನಾಡ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಮತ್ತು ನಿಮಗೆ ಬೇಕಾಗಿರುವಂತಹ ಹಣ್ಣುಗಳನ್ನು ತಗೋಬಹುದು. ಸ್ವಲ್ಪ ಹಾಲನ್ನು ನಾನು ಒಂದು ಕಪ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಉಳಿದಿರುವಂಥ ಹಾಲನ್ನು ನಾನು ಕಾಯಕ್ಕಿಟ್ಕೊಂಡಿದ್ದೀನಿ. ಈಗ ಹಣ್ಣುಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಕ್ಕರೆ ತೊಗೋಬೇಕು, ಮತ್ತು ಕಸ್ಟರ್ಡ್ ಪೌಡರ್. ಈಗ ಹಾಲು ಚೆನ್ನಾಗಿ ಕಾಯೋಕ್ಕೆ ಬರ್ತಾ ಇದ್ದ ಹಾಗೆ ನಾವು ಇನ್ನೊಂದು ಬೌಲ್ನಲ್ಲಿ ಸ್ವಲ್ಪ ಹಾಲನ್ನ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಕಸ್ಟರ್ಡ್ ಪೌಡರ್ನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ಗಂಟುಗಳಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಉಳಿದಿರುವಂಥ ಹಾಲು ಕಾಯಕ್ಕಿಟ್ಟಿರ್ತೀವಲ್ಲ, ಇದು ಚೆನ್ನಾಗಿ ಕಾಯ್ತಾ ಬರುವಾಗ ಇದನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲ ಅಂದರೆ ಇದು ಗಟ್ಟಿಯಾಗಿಬಿಡುತ್ತೆ. ನೀವು ನಿಧಾನವಾಗಿ ಸಣ್ಣ ಉರಿನಲ್ಲಿ ತಿರುಗಿಸ್ಕೊಳ್ತಾ ಬರಬೇಕು. ನಂತರ ತೊಗೊಂಡಿರುವಂಥ ಸಕ್ಕರೆನೂ ಸಹ ಹಾಕ್ಕೊಳ್ಳೋಣ. ಹೀಗೆ ತಿರುಗಿಸ್ತಾನೇ ಇರಿ. ಸಣ್ಣ ಉರಿನಲ್ಲಿ ತಿರುಗಿಸ್ತಾ ಇರಬೇಕಾದ್ರೆ ಇದು ಗಟ್ಟಿಯಾಗಿ ಬರುತ್ತೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಯಾವುದೇ ಕಾರಣಕ್ಕೂ ನೀವು ತಿರುಗಿಸೋದನ್ನು ನಿಲ್ಲಿಸೋ ಹಾಗಿಲ್ಲ, ತಳ ಹಿಡಿದು ಬಿಡುತ್ತೆ. ಈ ರೀತಿಯಾಗಿ ಇದು ಆಗಿದೆ. ಇವಾಗ ನಾವು ಸ್ಟವ್ವಿಂದ ತಣ್ಣಗಾಗೋಕ್ಕೆ ಕೆಳಗಡೆ ಇಟ್ಕೊಳ್ಳೋಣ. ನಂತರ ತಣ್ಣಗಾದ ನಂತರ ಒಂದು ಬ್ಲೆಂಡರ್ನ ಸಹಾಯದಿಂದ ಅಥವಾ ಮಿಕ್ಸಿ ಜಾರ್ನಲ್ಲಿ ತಣ್ಣಗಾದ ಮೇಲೆ ಒಂದು ಸಲ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಅಥವಾ ಬ್ಲೆಂಡರಿಂದ ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಹೆಚ್ಕೊಂಡಿರುವಂತಹ ಹಣ್ಣುಗಳನ್ನು ದ್ರಾಕ್ಷಿ, ಪೊಮೊಗ್ರನೇಟು ಮತ್ತು ಬನಾನಾ, ಆ್ಯಪಲ್ ಮತ್ತು ಡ್ರ್ಯಾಗನ್ ಫ್ರೂಟ್ ಇದಿಷ್ಟು ತೊಗೊಂಡಿದ್ದೀನಿ. ಸಾಫ್ಟ್ ಆಗುವಂಥ ಹಣ್ಣುಗಳನ್ನು ಹಾಕ್ಕೋಬೇಡಿ. ಪಪ್ಪಾಯ ಮತ್ತು ಚಿಕ್ಕು ಎಲ್ಲ ಹಾಕ್ಕೊಂಡ್ರೆ ಇದು ಕಸ್ಟರ್ಡ್ದು ನಿಮಗೆ ಫ್ಲೇವರೇ ಹೊರಟೋಗ್ಬಿಡುತ್ತೆ. ಈ ರೀತಿಯಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆ ಸ್ಟೋರ್ ಮಾಡಿಟ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ನಾನು ಹಣ್ಣುಗಳನ್ನೆಲ್ಲ ಮುಂಚೆನೇ ಹೆಚ್ಚಿಬಿಟ್ಟಿದ್ದೆ. ನೀವು ಆದ ತಕ್ಷಣ ಇದನ್ನು ಹೆಚ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಹಣ್ಣುಗಳೆಲ್ಲ ಕಪ್ಪಾಗಿಬಿಡುತ್ತೆ. ಈ ರೀತಿಯಾಗಿ ಇದನ್ನು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ತಣ್ಣಗಾದ ನಂತರ ಇದನ್ನ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ. ಇದನ್ನ ಡೆಸರ್ಟ್ ಆಗಿ ಸಹ ನಾವು ಉಪಯೋಗಿಸ್ಕೊಬೋದು. ಯಾರು ಗೆಸ್ಟ್ ಎಲ್ಲ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಡೋದ್ರಿಂದ